ಎಲ್ಲರಿಗೂ ನಮಸ್ಕಾರ. 4ನೇ ತರಗತಿಯ ಬದಲಾಗುತ್ತಿರುವ ಕುಟುಂಬಗಳು ಮತ್ತು ಮನೆಯೇ ಮೊದಲ ಪಾಠಶಾಲೆ ಅಧ್ಯಾಯಗಳ ಕುರಿತಾದ ಯೋಜನೆ ಆಧಾರಿತ ಕಲಿಕೆಯ ವಿಡಿಯೋ ಮಾರ್ಗದರ್ಶಿಗೆ ನಿಮಗೆ ಸ್ವಾಗತ. ಈ ಯೋಜನೆ ಆಧಾರಿತ ಕಲಿಕೆಯನ್ನು ನಿರ್ವಹಿಸಲು ವಿದ್ಯಾರ್ಥಿಗಳಿಗೆ ಹೇಗೆ ಮಾರ್ಗದರ್ಶನ ನೀಡಬೇಕು ಎಂಬುದರ ಕುರಿತು ನಾವು ಚರ್ಚಿಸಲಿದ್ದೇವೆ. ಜೊತೆಗೆ ಕುಟುಂಬದ ಸಂಪ್ರದಾಯಗಳು, ಮೌಲ್ಯಗಳು ಮತ್ತು ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವಾಗ ವಿಮರ್ಶಾತ್ಮಕ ಚಿಂತನೆ, ಸಹಭಾಗಿತ್ವ, ಸೃಜನಶೀಲತೆ ಮತ್ತು ಸಂವಹನದಂತಹ 21ನೇ ಶತಮಾನದ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಪಿಬಿಎಲ್ ಹೇಗೆ ಬೆಳೆಸುತ್ತದೆ ಎಂಬುದನ್ನು ಸಹ ನಾವು ನೋಡೋಣ. ಈ ಪಿಬಿಎಲ್ ಅನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಸಾಧಿಸಲಿರುವ ಕಲಿಕಾ ಫಲಗಳು ಹೀಗಿವೆ. ಈ ಪಿಬಿಎಲ್ ನಿಮ್ಮ ಕುಟುಂಬದೊಂದಿಗೆ ಹಬ್ಬವನ್ನು ಆಚರಿಸುವುದು ಮತ್ತು ನಿಮ್ಮ ವಂಶವೃಕ್ಷದ ಬಗ್ಗೆ ಅರಿತುಕೊಳ್ಳುವುದು. ಇದು ನಿಮ್ಮ ಕುಟುಂಬ ಸದಸ್ಯರ ಬಗ್ಗೆ ತಿಳಿದುಕೊಳ್ಳಲು ಹೇಗೆ ಸಹಾಯ ಮಾಡುತ್ತದೆ ಎಂಬ ಅನ್ವೇಷಕ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತದೆ. ಈ ಪ್ರಶ್ನೆಯು ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಉಂಟುಮಾಡುತ್ತದೆ ಮತ್ತು ಅವರನ್ನು ಅವಲೋಕಿಸಲು, ವಿಶ್ಲೇಷಿಸಲು ಮತ್ತು ಪರಿಕಲ್ಪನೆಗಳಿಗೆ ಸಂಬಂಧ ಕಲ್ಪಿಸಲು ಪ್ರೇರೇಪಿಸುತ್ತದೆ. ಇದು ಆರಂಭದಿಂದಲೇ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಲು ನೆರವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಮೊದಲ ಚಟುವಟಿಕೆಯನ್ನು ತಮ್ಮ ಮನೆಗಳಲ್ಲಿ ತಮ್ಮ ಕುಟುಂಬ ಸದಸ್ಯರ ಸಹಾಯದಿಂದ ಹಬ್ಬದ ಆಚರಣೆಗಳು ಮತ್ತು ಅದರ ಸಿದ್ಧತೆಗಳನ್ನು ಬರೆದುಕೊಳ್ಳುತ್ತಾರೆ. ನಂತರ ಅವರು ಆ ದಿನದ ಆಚರಣೆಗಳನ್ನು ಚಿತ್ರಿಸಿ ಬಣ್ಣ ಹಚ್ಚುತ್ತಾರೆ. ಇದು ಕುಟುಂಬದ ಸದಸ್ಯರು ಒಟ್ಟಾಗಿ ಸೇರಿ ಸಂಪ್ರದಾಯ ಮತ್ತು ಸಂತೋಷವನ್ನು ಹೇಗೆ ಹಂಚಿಕೊಳ್ಳುತ್ತಾರೆ ಎಂಬುದನ್ನು ತೋರಿಸುತ್ತದೆ. ಇದು ವಿದ್ಯಾರ್ಥಿಗಳಲ್ಲಿ ಸಹಭಾಗಿತ್ವವನ್ನು ಬೆಳೆಸುತ್ತದೆ ಮತ್ತು ಸೃಜನಶೀಲತೆಗೆ ಅವಕಾಶವನ್ನು ನೀಡುತ್ತದೆ. ಎರಡನೇ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಕುಟುಂಬದ ವಂಶವೃಕ್ಷವನ್ನು ಸಿದ್ಧಪಡಿಸುತ್ತಾರೆ. ಅವರು ತಮ್ಮ ಕುಟುಂಬದ ಸದಸ್ಯರ ಫೋಟೋಗಳನ್ನು ಅಂಟಿಸಿ ಅವರ ಹೆಸರುಗಳನ್ನು ಬರೆಯುತ್ತಾರೆ. ವಂಶವೃಕ್ಷದಲ್ಲಿ ಕುಟುಂಬ ಸದಸ್ಯರ ಫೋಟೋಗಳನ್ನು ಹಿರಿಯ ತಲೆಮಾರಿನಿಂದ ಕಿರಿಯ ತಲೆಮಾರಿನ ಕ್ರಮದಲ್ಲಿ ಜೋಡಿಸುತ್ತಾರೆ. ಇದು ಅವರಿಗೆ ತಮ್ಮ ಮೂಲವನ್ನು ಕಂಡುಕೊಳ್ಳಲು ಮತ್ತು ಕುಟುಂಬದ ತಲೆಮಾರುಗಳ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕೊನೆಯಲ್ಲಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅನ್ವೇಷಕ ಪ್ರಶ್ನೆಗೆ ಹಿಂತಿರುಗಿ ಪಿಬಿಎಲ್ನಿಂದ ತಾವು ಪಡೆದ ಜ್ಞಾನದ ಆಧಾರದ ಮೇಲೆ ಅದಕ್ಕೆ ಉತ್ತರಿಸಲು ಪ್ರಯತ್ನಿಸುತ್ತಾರೆ. ನಿಮಗಾಗಿ ಈ ಪ್ರಶ್ನೆಗೆ ಒಂದು ಮಾದರಿ ಉತ್ತರವನ್ನು ನೀಡಿದ್ದೇವೆ. ಕುಟುಂಬದೊಂದಿಗೆ ಹಬ್ಬಗಳನ್ನು ಆಚರಿಸುವ ಬಗ್ಗೆ ತಿಳಿದುಕೊಳ್ಳುವಾಗ ಮತ್ತು ವಂಶವೃಕ್ಷವನ್ನು ಚಿತ್ರಿಸುವಾಗ ನಾವು ಒಟ್ಟಾಗಿ ಸಮಯವನ್ನು ಕಳೆಯಲು, ಕಥೆಗಳನ್ನು ಹಂಚಿಕೊಳ್ಳಲು, ಸಂಪ್ರದಾಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಮ್ಮ ಸಂಬಂಧಿಕರ ಬಗ್ಗೆ ಹಾಗೂ ಕುಟುಂಬದಲ್ಲಿ ಅವರ ಪಾತ್ರಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸಹಾಯ ಮಾಡಿತು. ಈಗ ಬರುವುದು ನನ್ನ ಕಲ್ಪನೆ, ನನ್ನ ರಚನೆ ವಿಭಾಗ. ಈ ಜಾಗವು ವಿದ್ಯಾರ್ಥಿಗಳಿಗೆ ತಮ್ಮ ಆಲೋಚನೆಗಳು, ಪ್ರಶ್ನೆಗಳು ಮತ್ತು ಕಲಿಕೆಯನ್ನು ವ್ಯಕ್ತಪಡಿಸಲು ಅವಕಾಶ ನೀಡುತ್ತದೆ. ಉದಾಹರಣೆಗೆ, ವಂಶವೃಕ್ಷದ ಸಹಾಯದಿಂದ ನನ್ನ ಪೂರ್ವಜರ ಬಗ್ಗೆ ಇನ್ನೇನು ತಿಳಿದುಕೊಳ್ಳಬಹುದು ಎಂಬಂತಹ ಹೊಸ ಪ್ರಶ್ನೆಗಳನ್ನು ಬರೆದುಕೊಳ್ಳುತ್ತಾರೆ. ಇದು ಪಿಬಿಎಲ್ ಹೇಗೆ ಕುತೂಹಲಕ್ಕೆ ಪ್ರೇರಣೆ ನೀಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಕೊನೆಯದಾಗಿ 10 ಸ್ವ-ಮೌಲ್ಯಮಾಪನ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಗತಿಯನ್ನು ಅವಲೋಕಿಸಲು ಸಹಾಯ ಮಾಡುತ್ತವೆ. ಈ ಕಲಿಕಾ ಚಕ್ರವು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಬೇಕಾದ 21ನೇ ಶತಮಾನದ ಕೌಶಲ್ಯಗಳನ್ನು ಅವರಿಗೆ ಒದಗಿಸುತ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ ಮಾರ್ಗದರ್ಶಿ. ಈ ಪಿಬಿಎಲ್ ಕೇವಲ ಕುಟುಂಬದ ಬಗ್ಗೆ ಅಲ್ಲದೆ ವಿದ್ಯಾರ್ಥಿಗಳು ಸಮಾಜದಲ್ಲಿ ಅವರ ಪಾತ್ರವನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತೆ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ಈ ರೀತಿಯ ಹಲವಾರು ಆಸಕ್ತಿದಾಯಕ ತರಗತಿವಾರು ಪಿಬಿಎಲ್ಗಳು ನಮ್ಮ ಟೀಚೋಪಿಯಾ ಆ್ಯಪ್ನಲ್ಲಿ ಲಭ್ಯವಿದೆ. ಅವುಗಳನ್ನು ಅನ್ವೇಷಿಸಲು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಮತ್ತಷ್ಟು ಪಿಬಿಎಲ್ ಮಾರ್ಗದರ್ಶಿಗಳನ್ನು ಅನ್ವೇಷಿಸಲು ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.